Dear brothers and sisters, today we are going to meditate one of my favorite verse. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ದಿನ ನನಗೆ ಇಷ್ಟವಾದ ಒಂದು ವಾಗ್ದಾನ ವಚನವನ್ನು ಧ್ಯಾನಿಸಲಿದ್ದೇವೆ. That is in Job 42:10, which says, ಅದು ಯೋಬ 42:10ರಲ್ಲಿದೆ. ಅದು ಹೀಗೆ ಹೇಳುತ್ತದೆ, The Lord restored his fortunes and gave him twice as much as he had before. ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು ಎಂದು ಬರೆಯಲ್ಪಟ್ಟದನ್ನು ನೋಡುತ್ತೇವೆ. One of the name of our God is the God of Job. ನಮ್ಮ ದೇವರ ಒಂದು ಹೆಸರು ಯೋಬನ ದೇವರು ಎಂಬುದಾಗಿದೆ. Because God restored Job twice as much he had before, we call him as the God of restoration. ದೇವರು ಯೋಬನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದರಿಂದ ನಮ್ಮ ದೇವರನ್ನು ನಾವು ಪುನರ್ಸ್ಥಾಪಿಸುವ ದೇವರು ಎಂಬುದಾಗಿ ಕರೆಯುತ್ತೇವೆ. The Lord testified about Job like this. ದೇವರು ಯೋಬನ ಬಗ್ಗೆ ಹೀಗೆ ಸಾಕ್ಷಿ ಹೇಳುವುದನ್ನು ನಾವು ನೋಡುತ್ತೇವೆ. Job is a blameless and upright man. ಯೋಬನು ನಿರ್ದೋಷಿಯೂ ನೀತಿವಂತನೂ ಆಗಿದ್ದನು ಎಂಬುದಾಗಿ ನೋಡುತ್ತೇವೆ. But even then, Job humbled himself for him to get the blessing from God. ಆದರೂ ಕೂಡ ಯೋಬನು ದೇವರಿಂದ ಆಶೀರ್ವದಿಸಲ್ಪಡುವುದಕ್ಕಾಗಿ ತನ್ನನ್ನು ತಾನು ಸಂಪೂರ್ಣವಾಗಿ ತಗ್ಗಿಸಿಕೊಂಡನು. Job lost his health, wealth and possessions. ಯೋಬನು ತನ್ನ ಆರೋಗ್ಯವನ್ನು, ಸಂಪತ್ತನ್ನು, ಆಸ್ತಿಪಾಸ್ತಿಗಳನ್ನು ಕಳೆದುಕೊಂಡನು. He went through all the struggles in life. ಅವನ ಜೀವಿತದಲ್ಲಿ ಎಲ್ಲಾ ಕಷ್ಟಗಳನ್ನು ಎದುರಿಸಬೇಕಾಗಿ ಬಂತು. He was wondering what was going on in his life. ನನ್ನ ಜೀವಿತದಲ್ಲಿ ಏನಾಗುತ್ತಿದೆ ಎಂದು ಆಶ್ಚರ್ಯಪಟ್ಟನು. And so he humbled himself to the dust and repented before God. ಆದ್ದರಿಂದ ಧೂಳಿಯಷ್ಟು ತನ್ನನ್ನು ತಗ್ಗಿಸಿಕೊಂಡು ದೇವರ ಮುಂದೆ ಪಶ್ಚಾತ್ತಾಪಪಟ್ಟನು. Yes, tribulations and struggles in our life makes us to repent. ಹೌದು, ನಮ್ಮ ಜೀವಿತದಲ್ಲಿ ಬಂದೊದಗುವ ಕಷ್ಟ ಸಂಕಟಗಳು ಪಶ್ಚಾತ್ತಾಪ ಪಡುವಂತೆ ಮಾಡುತ್ತದೆ. Even though Job was a righteous man, he humbled himself and asked forgiveness for all his sins. ಯೋಬನು ನೀತಿವಂತನಾಗಿದ್ದರೂ ಕೂಡ ದೇವರ ಮುಂದೆ ತಗ್ಗಿಸಿಕೊಂಡು ಪಶ್ಚಾತ್ತಾಪಪಟ್ಟು ತನ್ನ ಎಲ್ಲಾ ಪಾಪಗಳಿಗಾಗಿ ದೇವರಲ್ಲಿ ಕ್ಷಮೆಯಾಚಿಸಿದನು ಎಂದು ನೋಡುತ್ತೇವೆ. Only after that the Lord restored everything to him. ಆನಂತರವೇ ದೇವರು ಎಲ್ಲವನ್ನೂ ಪುನಃಸ್ಥಾಪಿಸಿದನು. God restores when we come to him with a repentant heart. ಪಶ್ಚಾತ್ತಾಪದ ಹೃದಯದಿಂದ ಆತನ ಬಳಿಗೆ ಬರುವಾಗ ಆತನು ನಮ್ಮನ್ನು ಪುನಃಸ್ಥಾಪಿಸುತ್ತಾನೆ. David also cried like this as in Psalm 139:24. ಕೀರ್ತನೆಗಳು 139:24ರಲ್ಲಿ ಬರೆದಿರುವಂತೆ ದಾವೀದನು ಕೂಡ ದೇವರಿಗೆ ಮೊರೆಯಿಡುವುದನ್ನು ನೋಡುತ್ತೇವೆ. Point out anything in me that offends you. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಎಂಬುದಾಗಿ ನೀನು ನೋಡು ಅಂದನು. And lead me along the path of everlasting life. ಹೀಗಿರುವುದಾದರೆ ನನ್ನನ್ನು ಸನಾತನ ಮಾರ್ಗದಲ್ಲಿ ನಡೆಸು. When we go through sufferings, let us humble ourselves to the dust. ನಾವು ಕಷ್ಟ ಸಂಕಟಗಳಿಂದ ಹಾದು ಹೋಗುತ್ತಿರುವಂತಹ ಸಮಯದಲ್ಲಿ ನಮ್ಮನ್ನು ಧೂಳಿಯಷ್ಟು ತಗ್ಗಿಸಿಕೊಳ್ಳುವವರಾಗಿರುವ Job not only humbled himself, but then he prayed for his friends. ಯೋಬನು ಈ ಸಮಯದಲ್ಲಿ ತನ್ನನ್ನು ತಗ್ಗಿಸಿಕೊಂಡನು ಮಾತ್ರವಲ್ಲದೆ ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದನು. They were criticizing him. ಅವರು ಅವನನ್ನು ದೂಷಿಸುತ್ತಿದ್ದರು. But then he prayed for his friends' sins to be forgiven. ಆದರೂ ಕೂಡ ತನ್ನ ಸ್ನೇಹಿತರ ಪಾಪವು ಕ್ಷಮಿಸಲ್ಪಡುವಂತೆ ಬೇಡಿಕೊಂಡನು. So the Lord blessed him with twice the sheep he had before. ಇದರಿಂದಾಗಿ ದೇವರು ಮೊದಲಿಗಿಂತ 2ರಷ್ಟು ಅವನನ್ನು ಹೆಚ್ಚಿಸಿದನು ಎಂಬುದಾಗಿ ನೋಡುತ್ತೇವೆ. He lived for 140 years. ಅವನು 140 ವರ್ಷಗಳ ಕಾಲ ಬದುಕಿದನು. And he saw his 4th generation too. ಮತ್ತು ತನ್ನ ಸಂತತಿಯ 4ನೇ ತಲೆಮಾರನ್ನು ಕೂಡ ಕಂಡನು. What a blessing it is, isn't it? ಎಂಥ ದೊಡ್ಡ ಆಶೀರ್ವಾದ ಇದಲ್ಲವೇ? God restores double to us. ದೇವರು ನಮಗೆ 2ರಷ್ಟು ಪುನಃಸ್ಥಾಪಿಸುವನು. When we return to him,
ನಾವು ಆತನ ಬಳಿಗೆ ಹಿಂದಿರುಗುವಾಗ God returns everything in double measure. ದೇವರು ಎಲ್ಲವನ್ನು ಎರಡರಷ್ಟು ನಮಗೆ ಮರಳಿ ಕೊಡುವನು. He will love us more than before. ಮೊದಲಿಗಿಂತ ಹೆಚ್ಚಾಗಿ ಆತನು ನಮ್ಮನ್ನು ಪ್ರೀತಿಸುವನು. Repent, dear friend. ಆದ್ದರಿಂದ ಪಶ್ಚಾತ್ತಾಪ ಪಡಿರಿ ಸ್ನೇಹಿತರೆ. Every day we have to cry out to God for God to forgive us. ನಮ್ಮನ್ನು ಕ್ಷಮಿಸು ದೇವರೇ ಎಂಬುದಾಗಿ ನಾವು ದಿನನಿತ್ಯ ಬೇಡಿಕೊಳ್ಳಬೇಕು. When we humble before God, the Lord will graciously forgive us and bless us in double measure. ನಾವು ಆತನ ಮುಂದೆ ತಗ್ಗಿಸಿಕೊಳ್ಳುವಾಗ ಆತನು ನಮ್ಮನ್ನು ಎರಡರಷ್ಟು ಆಶೀರ್ವದಿಸುವಂತಹ ದೇವರಾಗಿದ್ದಾನೆ. Shall we pray to God now? ನಾವೀಗ ದೇವರಿಗೆ ಪ್ರಾರ್ಥಿಸುವ. Loving Heavenly Father, ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, just like Job, ಯೋಬನಂತೆಯೇ Lord, your children also may be crying, having lost all their possessions. ತಮ್ಮೆಲ್ಲ ಆಸ್ತಿಪಾಸ್ತಿಗಳನ್ನು ಕಳೆದುಕೊಂಡು ನಿನ್ನ ಮಕ್ಕಳು ಮೊರೆಯಿಡುತ್ತಿರಬಹುದು. Their children, ತಮ್ಮ ಮಕ್ಕಳನ್ನು, their health, ತಮ್ಮ ಆರೋಗ್ಯವನ್ನು, their wealth, ತಮ್ಮ ಸಂಪತ್ತನ್ನು, their belongings. ತಮ್ಮ ಸ್ವತ್ತುಗಳನ್ನು. Lord, Father, remember them, Lord, ತಂದೆಯೇ ಅವರನ್ನು ನೆನಪಿಸಿಕೋ and bless them in double measure. ಮತ್ತು ಅವರನ್ನು ಎರಡರಷ್ಟಾಗಿ ಆಶೀರ್ವದಿಸು. For all the shame and suffering they are going through, Lord, reward them with double portion of blessing. ಅವರು ಪಟ್ಟಂತ ಎಲ್ಲಾ ಕಷ್ಟಗಳಿಗೆ, ಅವಮಾನಗಳಿಗೆ ಬದಲಾಗಿ ಅವರನ್ನು ಎರಡರಷ್ಟು ನೀನು ಆಶೀರ್ವದಿಸು. Double portion of honor, ಎರಡರಷ್ಟು ಮಾನದಯ ಪಾಲಿಸು. double portion of riches, ಎರಡರಷ್ಟು ಸಂಪತ್ತನ್ನು, double portion of anointing. ಎರಡರಷ್ಟು ಅಭಿಷೇಕವನ್ನು. Bless them today, Lord, ಇಂದೇ ಅವರನ್ನು ಆಶೀರ್ವದಿಸು. as you have promised them to do so. ನೀನು ಅವರಿಗೆ ಹೀಗೆ ಮಾಡುವೆನೆಂದು ವಾಗ್ದಾನ ಮಾಡಿದ್ದಿ. Do it for them, Lord, ಅವರಿಗೋಸ್ಕರ ಇದನ್ನು ಮಾಡು ದೇವರೇ. as they are repenting ಅವರು ನಿನ್ನ ಮುಂದೆ ಪಶ್ಚಾತ್ತಾಪ ಪಡುವಾಗ and humbling themselves before you. ನಿನ್ನ ಮುಂದೆ ತಮ್ಮನ್ನು ತಗ್ಗಿಸಿಕೊಳ್ಳುವಾಗ Bless them twice as they had before, O God. ಅವರಲ್ಲಿದ್ದ ಮೊದಲಿಗಿಂತ ನೀನು ಎರಡರಷ್ಟು ಅವರನ್ನು ಹೆಚ್ಚಿಸು. Today, let everything come back to them in double measure. ಇಂದೇ ಅವರಿಗೆ ಎಲ್ಲವೂ ಕೂಡ ಎರಡರಷ್ಟು ದೊರಕಲಿ. The love of their family members, ಕುಟುಂಬಸ್ಥರ ಪ್ರೀತಿ let it come to them in double measure, O God. ಅವರಿಗೆ ಎರಡರಷ್ಟು ಒದಗಲ್ಪಡಲಿ ಎಂದು ಬೇಡುತ್ತೇನೆ. Let the joy that they have lost come back to them in double measure. ಅವರು ಕಳೆದುಕೊಂಡ ಸಂತೋಷವನ್ನು ಎರಡರಷ್ಟು ಅವರಿಗೆ ಮರಳಿ ಕೊಡು. Let their home be a heaven to them, Lord. ಅವರ ಮನೆಯೇ ಅವರಿಗೆ ಸ್ವರ್ಗವಾಗಲಿ. In their workplaces also, let them get back the love of their co-workers. ಉದ್ಯೋಗದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಪ್ರೀತಿಯನ್ನು ದಯಪಾಲಿಸು. Father, whatever they have lost, let it come to them, Lord. ಏನನ್ನೇ ಅವರು ಕಳೆದುಕೊಂಡಿರಬಹುದು ಅದನ್ನು ಮರಳಿ ದಯಪಾಲಿಸು. Lord, Father, let everything be given to them in double measure. ಎಲ್ಲವೂ ಕೂಡ ಎರಡರಷ್ಟು ಒದಗಲ್ಪಡಲಿ. Let their home be built. ಅವರ ಮನೆಯು ಕಟ್ಟಲ್ಪಡಲಿ. And let their life be built. ಅವರ ಜೀವಿತವು ಕಟ್ಟಲ್ಪಡಲಿ. Lord, let everything that was broken, let it be mended by a powerful, mighty hand. ನಿನ್ನ ಬಲವುಳ್ಳ ಅದ್ಭುತವಾದ ಹಸ್ತದಿಂದ ಮುರಿಯಲ್ಪಟ್ಟ ಸಂಗತಿಗಳು ಸರಿಯಾಗಲ್ಪಡಲಿ. Thank you for restoring everything in their lives, O God. ಅವರ ಜೀವಿತದಲ್ಲಿ ಎಲ್ಲವನ್ನೂ ಪುನಃಸ್ಥಾಪಿಸುವುದಕ್ಕಾಗಿ ನಿನಗೆ ಸ್ತೋತ್ರ. Lord, let them come and testify before you, O God. ಅವರು ಮುಂದೆ ಬಂದು ಸಾಕ್ಷಿಯನ್ನು ಹೇಳುವಂತಾಗಲಿ. Lord, honor them, Lord. ಅವರನ್ನು ಸನ್ಮಾನಿಸು ದೇವರೇ. Honor them for all the sacrifices they have made. ಅವರು ಮಾಡಿದ ಎಲ್ಲಾ ತ್ಯಾಗಕ್ಕೆ ಪ್ರತಿಯಾಗಿ ಅವರನ್ನು ಸನ್ಮಾನಿಸು. Lord, as they have sown in tears, ಅವರು ಕಣ್ಣೀರಿಡುತ್ತಾ ಬಿತ್ತಿರಬಹುದು. let them reap with joy in double measure. ಅವರು ಎರಡರಷ್ಟು ಸಂತೋಷಿಸುತ್ತಾ ಕೊಯ್ಯುವಂತಾಗಲಿ. Thank you, Lord. ಸ್ತೋತ್ರ ದೇವರೇ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friend. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. God has graciously given us a telephone prayer ministry. ದೇವರು ತನ್ನ ಮಹಾಕೃಪೆಯಿಂದ ನಮಗೆ ದೂರವಾಣಿ ಮೂಲಕ ಸೇವೆ ಮಾಡುವಂತೆ ಮಾಡಿದ್ದಾನೆ. We have a prayer line in which we pray for the people for 24 hours. ಈ ಮೂಲಕ ನಾವು 24 ಗಂಟೆಗಳ ಕಾಲ ಜನರಿಗಾಗಿ ಪ್ರಾರ್ಥಿಸುತ್ತೇವೆ.
You can note down this number which is on the screen. ಸ್ಕ್ರೀನ್ನಲ್ಲಿ ಕಾಣಿಸುತ್ತಿರುವ ದೂರವಾಣಿ ಸಂಖ್ಯೆಯನ್ನು ಬರೆದಿಟ್ಟುಕೊಳ್ಳಿ. You can call us for prayer. ಪ್ರಾರ್ಥನೆಗಾಗಿ ನೀವು ನಮಗೆ ಕರೆ ಮಾಡಬಹುದು. You can call us to share your testimony. ಸಾಕ್ಷಿಯನ್ನು ಹೇಳುವುದಕ್ಕಾಗಿಯೂ ನೀವು ನಮಗೆ ಕರೆ ಮಾಡಬಹುದು. If you have time, you can also come and pray for the people. ನಿಮಗೆ ಸಮಯವಿರುವುದಾದರೆ ನೀವು ಕೂಡ ಬಂದು ಜನರಿಗಾಗಿ ಪ್ರಾರ್ಥಿಸಬಹುದು. You can pray there for 3 hours or 6 hours or 8 hours together. 3 ಗಂಟೆಗಳ ಕಾಲ, 6 ಗಂಟೆಗಳ ಕಾಲ ಅಥವಾ 8 ಗಂಟೆಗಳ ಕಾಲ ಪ್ರಾರ್ಥಿಸಬಹುದು. If you have your laptops, we can connect you with our prayer line. ನಿಮ್ಮ ಬಳಿ ಲ್ಯಾಪ್ಟಾಪ್ ಇರುವುದಾದರೆ ನಮ್ಮ ಪ್ರಾರ್ಥನಾ ಕರೆಗಳಿಗೆ ನಿಮ್ಮನ್ನು ನಾವು ಸೇರಿಸಿಕೊಳ್ಳಬಹುದು. May God use you mightily. ದೇವರು ನಿಮ್ಮನ್ನು ಬಲವಾಗಿ ಉಪಯೋಗಿಸಲಿ. God bless you, dear friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ.